ಮಂಥರೆ, ನನ್ನನ್ನು ಇಲ್ಲಿಗೇಕೆ ಕರೆತಂದೆ? ರಾಣಿ, ಯಾವುದೇ ಕಾರಣಕ್ಕೂ ಭರತನನ್ನು ವಿಶ್ವಾಮಿತ್ರರ ಜೊತೆ ಕಳಿಸಿಕೊಡಲು ಒಪ್ಪಿಕೊಳ್ಳಬೇಡಿ. ಏಕೆ ಒಪ್ಪಿಕೊಳ್ಳಬಾರದು? ರಾಣಿ, ರಾಮಚಂದ್ರನನ್ನು ಕಳಿಸಿಕೊಡಲು ಸ್ವತಃ ವಿಶ್ವಾಮಿತ್ರರೇ ಕೇಳಿದ್ದಾರೆ. ಇನ್ನು ಸುಮಿತ್ರೆಗೆ ಲಕ್ಷ್ಮಣ, ಶತ್ರುಘ್ನ ಇಬ್ಬರು ಮಕ್ಕಳು. ಅವರಲ್ಲಿ ಒಬ್ಬನು ವಿಶ್ವಾಮಿತ್ರರ ಜೊತೆ ಹೋಗುತ್ತಿದ್ದಾನೆ. ನಿಮಗೆ ಭರತ ಒಬ್ಬನೇ ಮಗ. ಒಬ್ಬನೇ ಮಗನನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ರಾಕ್ಷಸರ ಜೊತೆ ಹೋರಾಡಲು ಕಳಿಸುವುದು ಅಗತ್ಯವೂ ಅಲ್ಲ, ವಿವೇಕವೂ ಅಲ್ಲ. ಸರಿ, ನಾನು ಭರತನನ್ನು ಕಳುಹಿಸಿಕೊಡುವುದಿಲ್ಲ. ಜಯ ಜಯ ಲಂಕ ವಿರಾಜಿತ, ಸುರನರ ಯಕ್ಷ ಕಿನ್ನರ ಕಿಂಪುರುಷ ಸಂಸೇವಿತ, ಅಸಮಬಲ ವೀರ, ಜಯ ಜಯ ಮಂಡೋದರಿ ವಲ್ಲಭ, ಲಂಕಾಧೀಶ್ವರ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಲಂಕಾಧೀಶ್ವರನಿಗೆ ಈ ಮಾರೀಚನ ಪ್ರಣಾಮಗಳು. ಲಂಕಾಧೀಶ್ವರನಿಗೆ ಮಾರೀಚನ ಸಖ ಸುಬಾಹುವಿನ ಅನಂತ ವಂದನೆಗಳು. ಮಾರೀಚ, ಸುಬಾಹು, ನಿಮ್ಮ ಆಗಮನದಿಂದ ನನಗೆ ಅತೀವ ಸಂತಸವಾಗಿದೆ. ಹಾಗೆಯೇ ನಿಮ್ಮ ವಿಷಯಗಳನ್ನು, ನಿಮ್ಮ ಮಾತುಗಳನ್ನು ಕೇಳಿ ಮತ್ತೆ ಆನಂದ ಪಡುವ ಬಯಕೆ ಉಂಟಾಗುತ್ತಿದೆ. ಲಂಕಾಧೀಶ್ವರ, ಆ ಮಹರ್ಷಿ ವಿಶ್ವಾಮಿತ್ರರು ಮಾಡನುವಾಗಿದ್ದ ಆ ಯಜ್ಞವನ್ನ ನಾವು ನಾಶ ಮಾಡಿದ್ದೇವೆ. ಯಜ್ಞಕುಂಡವನ್ನು ರಕ್ತಾಭಿಷೇಕದಿಂದ ಅಪವಿತ್ರಗೊಳಿಸಿದೆವು. ಕೊನೆಗೆ ವಿಶ್ವಾಮಿತ್ರರು ನಮ್ಮನ್ನು ಶಿಕ್ಷಿಸುವಷ್ಟು ಕೋಪವನ್ನೂ ಪ್ರದರ್ಶಿಸದೆ ಯಜ್ಞ ರಕ್ಷಣೆಗೆ ಯಾರನ್ನಾದರೂ ಕರೆತರುತ್ತೇನೆ ಎಂದು ಅಯೋಧ್ಯೆ ದಿಕ್ಕಿಗೆ ಹೋದರು. ಭಲೆ ಮಾರೀಚ, ಭಲೆ ಸುಬಾಹು, ನೀವು ವಿಶ್ವಾಮಿತ್ರನ ಯಜ್ಞವನ್ನು ನಾಶಪಡಿಸಿದರೂ ಆ ಮುನಿಯು ನಿಮಗೆ ಶಪಿಸಲಿಲ್ಲವೆಂದರೆ ನಿಮಗೆ ಬೆಂಬಲವಾಗಿರುವ ನನ್ನ ಭಯ ಆ ಕೌಶಿಕ ಮುನಿಯನ್ನು ಕಾಡಿರಬೇಕು. ಇದನ್ನು ನೋಡಿಯಾದರೂ ಸಾಧಾರಣ ಋಷಿಗಳು ದೇವತೆಗಳ ಪ್ರೀತಿಗಾಗಿ ಮಾಡುವ ಯಜ್ಞವನ್ನು ನಿಲ್ಲಿಸಲಿ. ಲೋಕಗಳೆಲ್ಲ ಕಾರ್ಯಗಳನ್ನು ನಡೆಸಲು ಸಕಲ ಜೀವರಾಶಿಗಳಿಗೆ ಭಗವಂತನ ಅನುಗ್ರಹ ಪಡೆದು